ಹಾಯ್ ಫ್ರೆಂಡ್ಸ್, ಇದನ್ನು ನಾನು ಪಾರಿಜಾತ ಹೂವಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪಾರಿಜಾತ ಹೂವಿನ ಗಿಡ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ನಮ್ಮ ಲೋಕದ ಗಿಡ ಅಲ್ಲ, ದೇವಲೋಕದ ಗಿಡ. ಒಮ್ಮೆ ನಾರದ ಮಹರ್ಷಿಗಳು ದೇವಲೋಕದಿಂದ ಬರುವಾಗ ರುಕ್ಮಿಣಿ ಮಾತೆಗೆ ಒಂದು ಪಾರಿಜಾತ ಹೂವನ್ನು ತಂದು ಕೊಟ್ಟಿರ್ತಾರೆ. ಅದನ್ನು ನೋಡಿದಂಥ ಸತ್ಯಭಾಮ ದೇವಿಯು ಅದೇ ಥರದ್ದು ನನಗೂ ಬೇಕು ಅಂತ ಇದು ಮಾಡಿದಾಗ ಕೃಷ್ಣ ಭಗವಾನ್ ಮೇಲೆ ಅಂದರೆ ದೇವಲೋಕಕ್ಕೆ ಹೋಗ್ಬಿಟ್ಟು ಅವರ ಜೊತೆ ಯುದ್ಧವನ್ನು ಮಾಡಿ ಈ ಪಾರಿಜಾತ ಗಿಡವನ್ನು ತಂದು ರುಕ್ಮಿಣಿ ದೇವಿಗೆ ನೀಡಿರ್ತಾರೆ. ಆದರೆ ಇದು ನಮ್ಮ ಲೋಕದ ಗಿಡ ಅಲ್ಲ. ಆದ ಕಾರಣದಿಂದಲೇ ಪಾರಿಜಾತದ ಹೂವನ್ನು ಕೈಯಿಂದ ಕೀಳಬಾರ್ದು. ಈ ಥರ ಕೆಳಗೆ ಬಿದ್ದಿರುವಂಥ ಹೂವುಗಳನ್ನು ಆರಿಸಿ ನಾವು ಇಡಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅಂತಂದರೆ ಈ ಹೂವುಗಳು ನಮ್ಮ ಲೋಕದ ಹೂವುಗಳು ಅಲ್ಲ. ಆದ್ದರಿಂದಲೇ ಆ ಥರ ಹೇಳಿದ್ದಾರೆ. ಇದು ಭೂಲೋಕಕ್ಕೆ ಬಂದಿದ್ದ ಮರವಾಗಿದ್ದರೂ ಸಹ ಇದರ ಹೂವು ನೆಲದ ಮೇಲೆ ಬಿದ್ದಾಗ ಅದಕ್ಕೆ ಭೂಲೋಕದ ಅರ್ಹತೆ ಬರುತ್ತೆ. ಆಗ ಮಾತ್ರ ಇದು ಪೂಜೆಗೆ ಅರ್ಹವಾಗಿರುತ್ತದೆ. ಆದ್ದರಿಂದಲೇ ಇದನ್ನು ಪಾರಿಜಾತ ಹೂವುಗಳನ್ನು ಗಿಡದಿಂದ ಕೀಳಬಾರದೆಂದು ನೆಲದಲ್ಲಿ ಬಿದ್ದಿರುವಂಥ ಒಂದು ಹೂವನ್ನು ಆರಿಸಿ ಆ ಹೂವನ್ನೇ ದೇವರಿಗೆ ಅರ್ಪಿಸಬೇಕೆಂದು ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್, ನಮ್ಮ ಗಿಡದಲ್ಲಿ ಇಷ್ಟೊಂದು ಹೂವು ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.